ಇನ್ನು 5 ವರ್ಷವೂ ಕೂಡ ನಾನೇ ಸೇಮ್ ಅಂತ ಒಂದು ಕಡೆ ಈಗ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರ ನಡುವೆ ಇದೀಗ ಸಿದ್ದರಾಮಯ್ಯರ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. 2013ರಲ್ಲಿ ಸಿಎಂ ಆದಾಗ ಕೊನೆ ಚುನಾವಣೆ ಅಂತ ನೀವು ಹೇಳಿದ್ರಿ. ಇವತ್ತಿನವರೆಗೂ ಕೂಡ ನಾನೇ ಸಿಎಂ ಅಂತ ಈಗ ನೀವು ಹೇಳ್ತಿದ್ದೀರಿ. ಮನುಷ್ಯನಿಗೆ ಯಾವತ್ತೂ ನಾಲಿಗೆ ಒಂದೇ ಇರಬೇಕು, ಒಂದೇ ತೀರ್ಮಾನಕ್ಕೆ ಬರಬೇಕು, ಅಂದರೆ ಅದೇ ರೀತಿ ನೀವು ಇರಬೇಕಾಗತ್ತೆ ಹೀಗಂತ ಬಳ್ಳಾರಿಯಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಅವರಿಗೆ. ಅವರು 2013ಕ್ಕೆ ಅಧಿಕಾರ ವಹಿಸ್ಕೊಂಡಾಗ ಇದು ನನ್ನ ಕೊನೆ ಚುನಾವಣೆ ಅಂತ ಅವತ್ತೇ ಹೇಳಿದರು. ಮತ್ತು ಇವತ್ತಿನವರೆಗೂ ಅವರು ಇನ್ನೂ ನಾನೇ ಅಂತಾರೆ. ಯಾಕೆ ಈಗ ಅಂದರೆ ನಾಲ್ಗೆ ಮನುಷ್ಯನಿಗೆ ಒಂದಿರಬೇಕು. ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಆ ತೀರ್ಮಾನ, ಒಂದು ಮಾತು ಕೊಟ್ಟ ಮೇಲೆ ಮಾತು ಅದಿರಬೇಕು. ಬಟ್ ಇಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ? ಅವರು ಪಕ್ಷಕ್ಕೆ ಬಿಟ್ಟ ವಿಷಯ. ಯಾವತ್ತೂ ವೀಕ್ ಪರ್ಸನಾಲಿಟೀಸ್ ಯಾರು ವೀಕ್ ಆಗ್ತಾ ಇರ್ತಾರೋ, ವೀಕ್ ಆದಾಗ ಅವ್ರಿಗನ್ನಿಸ್ತದೆ ಎಲ್ಲೋ ನನ್ನನ್ನು ತೆಗೆದು ಬಿಡ್ಬೋದು. ಆವಾಗ ಅವರು ಒಂದು ಸಾರಿ ಹೇಳ್ತಾರೆ ಏಯ್ ನಾನೇ ಅಂತ ಅಷ್ಟೇ. ಇನ್ನು 5 ವರ್ಷವೂ ಕೂಡ ನಾನೇ ಸೇಮ್ ಅಂತ ಒಂದು ಕಡೆ ಈಗ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರ ನಡುವೆ ಇದೀಗ ಸಿದ್ದರಾಮಯ್ಯರ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. 2013ರಲ್ಲಿ ಸಿಎಂ ಆದಾಗ ಕೊನೆ ಚುನಾವಣೆ ಅಂತ ನೀವು ಹೇಳಿದ್ರಿ. ಇವತ್ತಿನವರೆಗೂ ಕೂಡ ನಾನೇ ಸಿಎಂ ಅಂತ ಈಗ ನೀವು ಹೇಳ್ತಿದ್ದೀರಿ. ಮನುಷ್ಯನಿಗೆ ಯಾವತ್ತೂ ನಾಲಿಗೆ ಒಂದೇ ಇರಬೇಕು, ಒಂದೇ ತೀರ್ಮಾನಕ್ಕೆ ಬರಬೇಕು, ಅಂದರೆ ಅದೇ ರೀತಿ ನೀವು ಇರಬೇಕಾಗತ್ತೆ ಹೀಗಂತ ಬಳ್ಳಾರಿಯಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಅವರಿಗೆ. ಅವರು 2013ಕ್ಕೆ ಅಧಿಕಾರ ವಹಿಸ್ಕೊಂಡಾಗ ಇದು ನನ್ನ ಕೊನೆ ಚುನಾವಣೆ ಅಂತ ಅವತ್ತೇ ಹೇಳಿದರು. ಮತ್ತು ಇವತ್ತಿನವರೆಗೂ ಅವರು ಇನ್ನೂ ನಾನೇ ಅಂತಾರೆ. ಯಾಕೆ ಈಗ ಅಂದರೆ ನಾಲ್ಗೆ ಮನುಷ್ಯನಿಗೆ ಒಂದಿರಬೇಕು. ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಆ ತೀರ್ಮಾನ, ಒಂದು ಮಾತು ಕೊಟ್ಟ ಮೇಲೆ ಮಾತು ಅದಿರಬೇಕು. ಬಟ್ ಇಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ? ಅವರು ಪಕ್ಷಕ್ಕೆ ಬಿಟ್ಟ ವಿಷಯ. ಯಾವತ್ತೂ ವೀಕ್ ಪರ್ಸನಾಲಿಟೀಸ್ ಯಾರು ವೀಕ್ ಆಗ್ತಾ ಇರ್ತಾರೋ, ವೀಕ್ ಆದಾಗ ಅವ್ರಿಗನ್ನಿಸ್ತದೆ ಎಲ್ಲೋ ನನ್ನನ್ನು ತೆಗೆದು ಬಿಡ್ಬೋದು. ಆವಾಗ ಅವರು ಒಂದು ಸಾರಿ ಹೇಳ್ತಾರೆ ಏಯ್ ನಾನೇ ಅಂತ ಅಷ್ಟೇ. ಬಟ್ ಇಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ? ಅವರು ಪಕ್ಷಕ್ಕೆ ಬಿಟ್ಟ ವಿಷಯ. ಯಾವತ್ತೂ ವೀಕ್ ಪರ್ಸನಾಲಿಟೀಸ್ ಯಾರು ವೀಕ್ ಆಗ್ತಾ ಇರ್ತಾರೋ, ವೀಕ್ ಆದಾಗ ಅವ್ರಿಗನ್ನಿಸ್ತದೆ ಎಲ್ಲೋ ನನ್ನನ್ನು ತೆಗೆದು ಬಿಡ್ಬೋದು. ಆವಾಗ ಅವರು ಒಂದು ಸಾರಿ ಹೇಳ್ತಾರೆ ಏಯ್ ನಾನೇ ಅಂತ ಅಷ್ಟೇ. ಇನ್ನು 5 ವರ್ಷವೂ ಕೂಡ ನಾನೇ ಸೇಮ್ ಅಂತ ಒಂದು ಕಡೆ ಈಗ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರ ನಡುವೆ ಇದೀಗ ಸಿದ್ದರಾಮಯ್ಯರ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. 2013ರಲ್ಲಿ ಸಿಎಂ ಆದಾಗ ಕೊನೆ ಚುನಾವಣೆ ಅಂತ ನೀವು ಹೇಳಿದ್ರಿ. ಇವತ್ತಿನವರೆಗೂ ಕೂಡ ನಾನೇ ಸಿಎಂ ಅಂತ ಈಗ ನೀವು ಹೇಳ್ತಿದ್ದೀರಿ. ಮನುಷ್ಯನಿಗೆ ಯಾವತ್ತೂ ನಾಲಿಗೆ ಒಂದೇ ಇರಬೇಕು, ಒಂದೇ ತೀರ್ಮಾನಕ್ಕೆ ಬರಬೇಕು, ಅಂದರೆ ಅದೇ ರೀತಿ ನೀವು ಇರಬೇಕಾಗತ್ತೆ ಹೀಗಂತ ಬಳ್ಳಾರಿಯಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಅವರಿಗೆ. ಅವರು 2013ಕ್ಕೆ ಅಧಿಕಾರ ವಹಿಸ್ಕೊಂಡಾಗ ಇದು ನನ್ನ ಕೊನೆ ಚುನಾವಣೆ ಅಂತ ಅವತ್ತೇ ಹೇಳಿದರು. ಮತ್ತು ಇವತ್ತಿನವರೆಗೂ ಅವರು ಇನ್ನೂ ನಾನೇ ಅಂತಾರೆ. ಯಾಕೆ ಈಗ ಅಂದರೆ ನಾಲ್ಗೆ ಮನುಷ್ಯನಿಗೆ ಒಂದಿರಬೇಕು. ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಆ ತೀರ್ಮಾನ, ಒಂದು ಮಾತು ಕೊಟ್ಟ ಮೇಲೆ ಮಾತು ಅದಿರಬೇಕು. ಬಟ್ ಇಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ? ಅವರು ಪಕ್ಷಕ್ಕೆ ಬಿಟ್ಟ ವಿಷಯ. ಯಾವತ್ತೂ ವೀಕ್ ಪರ್ಸನಾಲಿಟೀಸ್ ಯಾರು ವೀಕ್ ಆಗ್ತಾ ಇರ್ತಾರೋ, ವೀಕ್ ಆದಾಗ ಅವ್ರಿಗನ್ನಿಸ್ತದೆ ಎಲ್ಲೋ ನನ್ನನ್ನು ತೆಗೆದು ಬಿಡ್ಬೋದು. ಆವಾಗ ಅವರು ಒಂದು ಸಾರಿ ಹೇಳ್ತಾರೆ ಏಯ್ ನಾನೇ ಅಂತ ಅಷ್ಟೇ. ಇನ್ನು 5 ವರ್ಷವೂ ಕೂಡ ನಾನೇ ಸೇಮ್ ಅಂತ ಒಂದು ಕಡೆ ಈಗ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರ ನಡುವೆ ಇದೀಗ ಸಿದ್ದರಾಮಯ್ಯರ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಅನ್ನು ಕೊಟ್ಟಿದ್ದಾರೆ. 2013ರಲ್ಲಿ ಸಿಎಂ ಆದಾಗ ಕೊನೆ ಚುನಾವಣೆ ಅಂತ ನೀವು ಹೇಳಿದ್ರಿ. ಇವತ್ತಿನವರೆಗೂ ಕೂಡ ನಾನೇ ಸಿಎಂ ಅಂತ ಈಗ ನೀವು ಹೇಳ್ತಿದ್ದೀರಿ. ಮನುಷ್ಯನಿಗೆ ಯಾವತ್ತೂ ನಾಲಿಗೆ ಒಂದೇ ಇರಬೇಕು, ಒಂದೇ ತೀರ್ಮಾನಕ್ಕೆ ಬರಬೇಕು, ಅಂದರೆ ಅದೇ ರೀತಿ ನೀವು ಇರಬೇಕಾಗತ್ತೆ ಹೀಗಂತ ಬಳ್ಳಾರಿಯಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಅವರಿಗೆ.
ಅವರು 2013ಕ್ಕೆ ಅಧಿಕಾರ ವಹಿಸ್ಕೊಂಡಾಗ ಇದು ನನ್ನ ಕೊನೆ ಚುನಾವಣೆ ಅಂತ ಅವತ್ತೇ ಹೇಳಿದರು. ಮತ್ತು ಇವತ್ತಿನವರೆಗೂ ಅವರು ಇನ್ನೂ ನಾನೇ ಅಂತಾರೆ. ಯಾಕೆ ಈಗ ಅಂದರೆ ನಾಲ್ಗೆ ಮನುಷ್ಯನಿಗೆ ಒಂದಿರಬೇಕು. ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಆ ತೀರ್ಮಾನ, ಒಂದು ಮಾತು ಕೊಟ್ಟ ಮೇಲೆ ಮಾತು ಅದಿರಬೇಕು. ಬಟ್ ಇಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ? ಅವರು ಪಕ್ಷಕ್ಕೆ ಬಿಟ್ಟ ವಿಷಯ. ಯಾವತ್ತೂ ವೀಕ್ ಪರ್ಸನಾಲಿಟೀಸ್ ಯಾರು ವೀಕ್ ಆಗ್ತಾ ಇರ್ತಾರೋ, ವೀಕ್ ಆದಾಗ ಅವ್ರಿಗನ್ನಿಸ್ತದೆ ಎಲ್ಲೋ ನನ್ನನ್ನು ತೆಗೆದು ಬಿಡ್ಬೋದು. ಆವಾಗ ಅವರೊಂದು ಸಾರಿ ಹೇಳ್ತಾರೆ, ಏಯ್ ನಾನೇ ಅಂತ ಅಷ್ಟೇ. ಇನ್ನು 5 ವರ್ಷವೂ ಕೂಡ ನಾನೇ ಸೇಮ್ ಅಂತ ಒಂದು ಕಡೆ ಈಗ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರ ನಡುವೆ ಇದೀಗ ಸಿದ್ದರಾಮಯ್ಯರ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗನ್ನು ಕೊಟ್ಟಿದ್ದಾರೆ. 2013ರಲ್ಲಿ CM ಆದಾಗ ಕೊನೆ ಚುನಾವಣೆ ಅಂತ ನೀವು ಹೇಳಿದ್ರಿ. ಇವತ್ತಿನವರೆಗೂ ಕೂಡ ನಾನೇ CM ಅಂತ ಈಗ ನೀವು ಹೇಳ್ತಿದ್ದೀರಿ. ಮನುಷ್ಯನಿಗೆ ಯಾವತ್ತೂ ನಾಲಿಗೆ ಒಂದೇ ಇರಬೇಕು, ಒಂದೇ ತೀರ್ಮಾನಕ್ಕೆ ಬರಬೇಕು, ಅಂದರೆ ಅದೇ ರೀತಿ ನೀವು ಇರಬೇಕಾಗತ್ತೆ ಹೀಗಂತ ಬಳ್ಳಾರಿಯಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ CM ಅವರಿಗೆ. ಅವರು 2013ಕ್ಕೆ ಅಧಿಕಾರ ವಹಿಸ್ಕೊಂಡಾಗ ಇದು ನನ್ನ ಕೊನೆ ಚುನಾವಣೆ ಅಂತ ಅವತ್ತೇ ಹೇಳಿದರು. ಮತ್ತು ಇವತ್ತಿನವರೆಗೂ ಅವರು ಇನ್ನೂ ನಾನೇ ಅಂತಾರೆ. ಯಾಕೆ ಈಗ ಅಂದರೆ ನಾಲ್ಗೆ ಮನುಷ್ಯನಿಗೆ ಒಂದಿರಬೇಕು. ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಆ ತೀರ್ಮಾನ, ಒಂದು ಮಾತು ಕೊಟ್ಟ ಮೇಲೆ ಮಾತು ಅದಿರಬೇಕು. ಬಟ್ ಇಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ? ಅವರು ಪಕ್ಷಕ್ಕೆ ಬಿಟ್ಟ ವಿಷಯ. ಯಾವತ್ತೂ ವೀಕ್ ಪರ್ಸನಾಲಿಟೀಸ್ ಯಾರು ವೀಕ್ ಆಗ್ತಾ ಇರ್ತಾರೋ, ವೀಕ್ ಆದಾಗ ಅವ್ರಿಗನ್ನಿಸ್ತದೆ ಎಲ್ಲೋ ನನ್ನನ್ನು ತೆಗೆದು ಬಿಡ್ಬೋದು. ಆವಾಗ ಅವರೊಂದು ಸಾರಿ ಹೇಳ್ತಾರೆ, ಏಯ್ ನಾನೇ ಅಂತ ಅಷ್ಟೇ. ಇನ್ನು 5 ವರ್ಷವೂ ಕೂಡ ನಾನೇ ಸೇಮ್ ಅಂತ ಒಂದು ಕಡೆ ಈಗ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರ ನಡುವೆ ಇದೀಗ ಸಿದ್ದರಾಮಯ್ಯರ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗನ್ನು ಕೊಟ್ಟಿದ್ದಾರೆ. 2013ರಲ್ಲಿ CM ಆದಾಗ ಕೊನೆ ಚುನಾವಣೆ ಅಂತ ನೀವು ಹೇಳಿದ್ರಿ. ಇವತ್ತಿನವರೆಗೂ ಕೂಡ ನಾನೇ CM ಅಂತ ಈಗ ನೀವು ಹೇಳ್ತಿದ್ದೀರಿ. ಮನುಷ್ಯನಿಗೆ ಯಾವತ್ತೂ ನಾಲಿಗೆ ಒಂದೇ ಇರಬೇಕು, ಒಂದೇ ತೀರ್ಮಾನಕ್ಕೆ ಬರಬೇಕು, ಅಂದರೆ ಅದೇ ರೀತಿ ನೀವು ಇರಬೇಕಾಗತ್ತೆ ಹೀಗಂತ ಬಳ್ಳಾರಿಯಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ CM ಅವರಿಗೆ. ಅವರು 2013ಕ್ಕೆ ಅಧಿಕಾರ ವಹಿಸ್ಕೊಂಡಾಗ ಇದು ನನ್ನ ಕೊನೆ ಚುನಾವಣೆ ಅಂತ ಅವತ್ತೇ ಹೇಳಿದರು. ಮತ್ತು ಇವತ್ತಿನವರೆಗೂ ಅವರು ಇನ್ನೂ ನಾನೇ ಅಂತಾರೆ. ಯಾಕೆ ಈಗ ಅಂದರೆ ನಾಲ್ಗೆ ಮನುಷ್ಯನಿಗೆ ಒಂದಿರಬೇಕು. ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಆ ತೀರ್ಮಾನ, ಒಂದು ಮಾತು ಕೊಟ್ಟ ಮೇಲೆ ಮಾತು ಅದಿರಬೇಕು. ಬಟ್ ಇಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ? ಅವರು ಪಕ್ಷಕ್ಕೆ ಬಿಟ್ಟ ವಿಷಯ. ಯಾವತ್ತೂ ವೀಕ್ ಪರ್ಸನಾಲಿಟೀಸ್ ಯಾರು ವೀಕ್ ಆಗ್ತಾ ಇರ್ತಾರೋ, ವೀಕ್ ಆದಾಗ ಅವ್ರಿಗನ್ನಿಸ್ತದೆ ಎಲ್ಲೋ ನನ್ನನ್ನು ತೆಗೆದು ಬಿಡ್ಬೋದು. ಆವಾಗ ಅವರೊಂದು ಸಾರಿ ಹೇಳ್ತಾರೆ, ಏಯ್ ನಾನೇ ಅಂತ ಅಷ್ಟೇ. ಇನ್ನು 5 ವರ್ಷವೂ ಕೂಡ ನಾನೇ ಸೇಮ್ ಅಂತ ಒಂದು ಕಡೆ ಈಗ CM ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರ ನಡುವೆ ಇದೀಗ ಸಿದ್ದರಾಮಯ್ಯರ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗನ್ನು ಕೊಟ್ಟಿದ್ದಾರೆ. 2013ರಲ್ಲಿ CM ಆದಾಗ ಕೊನೆ ಚುನಾವಣೆ ಅಂತ ನೀವು ಹೇಳಿದ್ರಿ. ಇವತ್ತಿನವರೆಗೂ ಕೂಡ ನಾನೇ CM ಅಂತ ಈಗ ನೀವು ಹೇಳ್ತಿದ್ದೀರಿ. ಮನುಷ್ಯನಿಗೆ ಯಾವತ್ತೂ ನಾಲಿಗೆ ಒಂದೇ ಇರಬೇಕು, ಒಂದೇ ತೀರ್ಮಾನಕ್ಕೆ ಬರಬೇಕು, ಅಂದರೆ ಅದೇ ರೀತಿ ನೀವು ಇರಬೇಕಾಗತ್ತೆ ಹೀಗಂತ ಬಳ್ಳಾರಿಯಲ್ಲಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ CM ಅವರಿಗೆ. ಅವರು 2013ಕ್ಕೆ ಅಧಿಕಾರ ವಹಿಸ್ಕೊಂಡಾಗ ಇದು ನನ್ನ ಕೊನೆ ಚುನಾವಣೆ ಅಂತ ಅವತ್ತೇ ಹೇಳಿದರು. ಮತ್ತು ಇವತ್ತಿನವರೆಗೂ ಅವರು ಇನ್ನೂ ನಾನೇ ಅಂತಾರೆ. ಯಾಕೆ ಈಗ ಅಂದರೆ ನಾಲ್ಗೆ ಮನುಷ್ಯನಿಗೆ ಒಂದಿರಬೇಕು. ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಆ ತೀರ್ಮಾನ, ಒಂದು ಮಾತು ಕೊಟ್ಟ ಮೇಲೆ ಮಾತು ಅದಿರಬೇಕು. ಬಟ್ ಇಲ್ಲ ಅಂತಂದರೆ ಯಾರೇನು ಮಾಡೋಕ್ಕಾಗತ್ತೆ? ಅವರು ಪಕ್ಷಕ್ಕೆ ಬಿಟ್ಟ ವಿಷಯ. ಯಾವತ್ತೂ ವೀಕ್ ಪರ್ಸನಾಲಿಟೀಸ್ ಯಾರು ವೀಕ್ ಆಗ್ತಾ ಇರ್ತಾರೋ, ವೀಕ್ ಆದಾಗ ಅವ್ರಿಗನ್ನಿಸ್ತದೆ ಎಲ್ಲೋ ನನ್ನನ್ನು ತೆಗೆದು ಬಿಡ್ಬೋದು. ಆವಾಗ ಅವರೊಂದು ಸಾರಿ ಹೇಳ್ತಾರೆ, ಏಯ್ ನಾನೇ ಅಂತ